ನಮ್ದು ಒಂದು 60ರಿಂದ 70 ಕ್ವಿಂಟಲ್ ಮೇಲೆ ನಿರೀಕ್ಷೆ. 100 ವರ್ಷದಿಂದ ಇದು ಮಾಡ್ತಿದ್ದೀರಿ ನೀವು? ಹಲೋ ಫ್ರೆಂಡ್ಸ್, ನಮಸ್ತೆ. ಐ ಆಮ್ ಶರಣ್ ಪಿರಾರ. ವೆಲ್ಕಮ್ ಬ್ಯಾಕ್ ಟು ಮೈ ಐಡಿಯಾಸ್ ವಿತ್ ಎಸ್ಪಿ ಯೂಟ್ಯೂಬ್ ಚಾನಲ್ಗೆ ನೀವೆಲ್ಲ ಹೇಗಿದ್ದೀರಿ? ಇವತ್ತಿನ ವಿಡಿಯೋ ಭಯಂಕರ ಸ್ಪೆಷಲ್ ಆಗ್ಲಿಕ್ಕಿದೆ. ಯಾಕಂದ್ರೆ ಎನ್ನಿಸ್ತಿದ್ದೀರಾ, ಸೊ ಈಗ ಮಾನ್ಸೂನ್ ಟೈಮಲ್ಲಿ ಭತ್ತ ಬಿತ್ತನೆ ಮಾಡುವ ಟೈಮ್. ಸೊ ಭತ್ತ ಬಿತ್ತನೆ ಹೇಗೆ ಮಾಡುದು, ಅದರ ಕ್ರಮ ಹೇಗೆ, ಅಜೇಜೆಯ ಭತ್ತವನ್ನು ಹೇಗೆ ಬೆಳೆಸುವುದು, ಹೇಗೆ ಬಿತ್ತನೆ ಮಾಡುದು, ನಿಮಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗ್ತದೆ. ಈ ವಿಡಿಯೋ ಸ್ಕಿಪ್ ಮಾಡದೆ ಎಂಡ್ ತನಕ ನೋಡಿ. ಫ್ರೆಂಡ್ಸ್, ನಮ್ಮೊಟ್ಟಿಗಿದ್ದಾರೆ ಕರುಣಾಕರ ಶೆಟ್ಟಿ. ಸರ್, ಹೇಗಿದ್ದೀರಿ? ನಾವು ಒಳ್ಳೇದು, ತೊಂದ್ರೆ ಇಲ್ಲ. ಈಗ ಬೇಸಾಯ ಟೈಮು. ಹೌದು. ಇದು ಯಾವಾಗ ಬೇಸಾಯ ಮಾಡುದು ಅಂತ ಸ್ವಲ್ಪ ಹೇಳ್ತೀರಾ? ಈಗದ ಜನರೇಷನ್ಗೆ ಎಂತ ಅಂತಲೇ ಗೊತ್ತಿಲ್ಲ, ಸ್ವಲ್ಪ ಹೇಳ್ತೀರಾ? ನಾವು ಬೇಸಾಯ ಅಂದ್ರೆ ಜೂನ್ ಫಸ್ಟ್ ವೀಕ್ ಇಂದ ಸ್ಟಾರ್ಟ್ ಮಾಡ್ತೇವೆ. ಓಕೆ. ಅವತ್ತು ಗೊಬ್ಬರ ಹಾಕಿ ರೆಡಿ ಮಾಡಿ ಇರ್ತೇವೆ. ಗದ್ದೆಯನ್ನು ಹೊಡಿಗೆ ಹೊಡಿತೇವೆ. ಆಮೇಲೆ ಮಳೆ ಬಂದ ಮೇಲೆ ನೀರಿಗೆ ಹೊಡಿತೇವೆ ಒಂದು ಸಲ. ಆಮೇಲೆ ಪುನಃ ನೀರಿಗೆ ಹೊಡಿತೇವೆ. ಆಮೇಲೆ ಬೀಜವನ್ನು ಬಿತ್ತನೆ ಮಾಡ್ಲಿಕ್ಕೆ ರೆಡಿ ಮಾಡ್ತೇವೆ. ಬೀಜನ ಬಿತ್ತ ಮಾಡ್ಲಿಕ್ಕೆ ಎಷ್ಟು ದಿನ ಮೊದಲು, ಎಷ್ಟು ತಿಂಗಳ ಮೊದಲು ಸ್ಟಾರ್ಟ್ ಮಾಡ್ತೀರಿ? ಬೀಜ ಬಿತ್ತನೆ ಮಾಡುವಾಗ ಮೊದಲು ನಮ್ ಗೊಬ್ಬರ ಬೇಸಿಗೆಯಲ್ಲಿ ರೆಡಿ ಮಾಡ್ಬೇಕಾ. ಬೇಸಿಗೆ ಕಾಲದಲ್ಲಿ ಗೊಬ್ಬರ ರೆಡಿ ಮಾಡಿಕೊಂಡು ಗದ್ದೆ ಹತ್ತಿರ ತಂದು ಹಾಕ್ತೇವೆ. ಆಮೇಲೆ ಗದ್ದೆಗೆ ಹಾಕ್ತೇವೆ. ಆಮೇಲೆ ಒಂದ್ಸಲ ಉಡಿಗೆ ಹೊಡಿತೇವೆ. ಉಡಿಗೆ ಹೊಡೆದ ಮೇಲೆ ನೀರಿಗೆ 2 ಸಲ ಹೊಡಿಲೇಬೇಕು. ಹೊಡಿತೇವೆ. ಮತ್ತು ಬೀಜ ಹಾಕ್ಲಿಕ್ಕೆ ರೆಡಿ ಆಯ್ತಲ್ಲ ಗದ್ದೆ. ಎಷ್ಟು ದಿನ ಬಿತ್ತನೆ ಮಾಡಿ ಇಡ್ಬೇಕು? ಬೀಜ ಬಿತ್ತನೆ ಮಾಡ್ಲಿಕ್ಕೆ ನಾವು 1 ದಿವಸ ನೀರಲ್ಲಿ ಹಾಕ್ತೇವೆ. ನೀರಲ್ಲಿ ಹಾಕಿ ಅದಕ್ಕೆ ಸೆಗಣಿ ಹಾಕಿ ಅದನ್ನು ಮಿಕ್ಸ್ ಮಾಡಿ, ಆಮೇಲೆ ಆ ಸೆಗಣಿ ಮತ್ತು ನೀರನ್ನು ಮಿಕ್ಸ್ ಮಾಡಿ ಅದಕ್ಕೆ ಬೀಜವನ್ನು ಹಾಕಿ ಒಂದು 10 ಗಂಟೆ ತನಕ ನೀರಲ್ಲಿ ಇಡ್ತೇವೆ. 10 ಗಂಟೆ. ಆಮೇಲೆ ತೆಗೆದು ಅದನ್ನು ಬುಟ್ಟಿಯಲ್ಲಿ ಒಂದು ಗೋಣಿ ಹಾಕಿ ಗೊಬ್ಬರ ಸೊಪ್ಪು ಹಾಕಿ, ಅದು ಗೊಬ್ಬರ ಸೊಪ್ಪಲ್ಲಿ ದವ ಆಗ್ತದೆ, ಬಿಸಿ ಆಗ್ತದೆ ಸ್ವಲ್ಪ. ಅದರಲ್ಲಿ ಗೊಬ್ಬರ ಸೊಪ್ಪು ಹಾಕಿ ಆಮೇಲೆ ಒಂದು ಗೋಣಿ ಹಾಕಿ ಅದರ ಮೇಲೆ ಬೀಜ ಹಾಕಿ ಮಡಚಿಟ್ಟು ಅದನ್ನ ಪುನಃ ಅದ್ರ ಮೇಲೆ ಗೊಬ್ಬರ ಸೊಪ್ಪು ಹಾಕಿ ಆಮೇಲೆ ಕಲ್ಲಿಡ್ತೇವೆ. ಅದು ಏನಂದ್ರೆ ಬಿಸಿ ಆಗ್ಬೇಕಲ್ಲ, ಬಿಸಿ ಆಗ್ಬೇಕು. ಮತ್ತೆ ಒಣಗಿಸ್ಲಿಕ್ಕೆ ಉಂಟಾ? ಇಲ್ಲ. ಆಮೇಲೆ 3 ದಿವಸ ಇಡ್ತೇವೆ ನಾವು. 3 ದಿವಸ ನಂತರ ಸದಾ ಮೊಳಕೆ ಬರ್ತವೆ. ಮೊಳಕೆ ಬಂದ್ಮೇಲೆ ಟ್ರ್ಯಾಕ್ಟರ್ ಟಿಲ್ಲರ್ ಅಲ್ಲಿ ಹೊಡಿತೇವೆ. ಆಮೇಲೆ ಬೀಜ ಬಿತ್ತನೆ ಮಾಡ್ತೇವೆ. ನಿಮ್ಮ ಹತ್ರ ಈಗ ಎಷ್ಟು ಟೋಟಲ್ ಎಕರೆ ಉಂಟು ಇಲ್ಲಿ? ನಮ್ದು 3 ಪಾಲು. 3 ಪಾಲು ರಾಜು ಒಗ್ಗಟ್ಟಲ್ಲಿದ್ದೇವೆ. ಇದು ಜಾಗದ ಹೆಸರೆಂತ? ನಮ್ದು ರಾಜೊಟ್ಟು ಮನೆ. ಅಂದ್ರೆ ನಿಮ್ದು ಪಾರ್ಟ್ನರ್ಶಿಪ್, ಫ್ಯಾಮಿಲಿ, ಜಾಯಿಂಟ್ ಫ್ಯಾಮಿಲಿ ಅಂತ ಸ್ವಲ್ಪ? ನಮ್ದು ಜಾಯಿಂಟ್ ಫ್ಯಾಮಿಲಿ. ನಮ್ದು 3 ಪಾಲು ಉಂಟು, ಜಾಯಿಂಟ್ ಫ್ಯಾಮಿಲಿ. ನಮ್ದು ಮನೆಯ ಯಜಮಾನ ಅಂದ್ರೆ 3 ಪಾಲು ಹರೀಶ್ ಶೆಟ್ಟಿ ಅಂತ ಇವರೇ. ನಮ್ಮ ರೇಬರ್ ಅಂತ ರಾಮನ್ ಶೆಟ್ಟಿ ಇದ್ದಾರೆ ಇವರು. ನಾವು ಒಟ್ಟಿಗೆ ಇರ್ತೇವೆ. ಆಮೇಲೆ ಮತ್ತೊಂದು ಪಾಲಿನವರು ಕೀರ್ತಿ ಶೆಟ್ಟಿ ಅವರಿದ್ದಾರೆ. ಸೊ ನೀವು ಜಾಯಿಂಟ್ ಫ್ಯಾಮಿಲಿಯಲ್ಲಿ ಒಟ್ಟಿಗೆ ಒಳ್ಳೆ ರೀತಿಯಲ್ಲಿ ಮಾಡ್ತಿದ್ದೇವೆ. ಎಷ್ಟು ವರ್ಷದಿಂದ ಮಾಡ್ತಿದ್ದೀರಿ? ನಮ್ದು ಮಾವ, ಅಜ್ಜ, ತಾತ ಮೊದಲಿಂದ ಬಂದದ್ದು ಅಷ್ಟೇ ಗದ್ದೆ. ಇದು ನಮ್ದು ನಾವು ತಗೊಂಡ ಆಸ್ತಿ ಅಲ್ಲ. ಗೊತ್ತಾಯ್ತು. ಫ್ಯಾಮಿಲಿ ಆನ್ಸಿಸ್ಟರ್ ಇಂದ ಬಂದದ್ದು. ಒಂದು ಎಷ್ಟು ವರ್ಷ ಆಗ್ಬೋದು, ಒಂದು ಅಂದಾಜು ಆದ್ರೆ ಹೇಳ್ಬೋದಾದ್ರೆ? 100 ವರ್ಷ ಮುಂಚೆ ಇದು ನಮ್ದು. 100 ವರ್ಷದಿಂದ ಇದು ಮಾಡ್ತಿದ್ದೀರಿ ನೀವು? ಮುಂಚೆ ಇಷ್ಟಲ್ ಆಗಿ ಬಿತ್ತನೆ ಮಾಡ್ತಿದ್ದೀರಾ, ಇಲ್ಲ ಟಿಲ್ಲರ್ ಇಲ್ಲ ಹಾಗೆ ಮಾಡ್ತೀರಾ? ಎತ್ತುಗಳು ತರ್ತೀರಾ? ಮೊದ್ಲು ನಮ್ಮ ಹತ್ರ ಕೋಣಗಳು ಇದ್ದವು. ಒಂದೊಂದು ಪಾಲಲ್ಲಿ 2 ಜೊತೆ ಕೋಣ ಹಾಗೆ ಇದ್ದು, ಒಟ್ಟು 6 ಜೊತೆ ಇತ್ತು. ಒಂದು ಪಾಲಲ್ಲಿ 3 ಜೊತೆ ಇತ್ತು. ಹಾಗೆ ದೊಡ್ಡ ಪಾಲು ಅದು ಒಂದು ಹರೀಶ್ ಶೆಟ್ಟಿ ಅವರದ್ದು. ನಮ್ದು 2 ಕೀರ್ತಿ ಶೆಟ್ಟಿ ಮತ್ತು ನಮ್ದು ಅದರಲ್ಲಿ ಸಮ ಅರ್ಧ ಪಾಲುದಾರರು ನಾವು. ಆಮೇಲೆ ನಾನು ಮತ್ತು ಹರೀಶ ಒಂದು ಟಿಲ್ಲರ್ ತಗೊಂಡೇವೆ. ಆಮೇಲೆ ಕೀರ್ತಿಯ ಒಂದು ಟಿಲ್ಲರ್ ತಗೊಂಡ್ರು. ಮತ್ತೆ 2 ಟಿಲ್ಲರ್ ಉಂಟು. ನಾವು ಒಮ್ಮೆಲೆ ಮಳೆ ಬಂದ್ರೆ ಪುನಃ ಟ್ರ್ಯಾಕ್ಟರ್ ತಂದು ಹೊಡಿತೇವೆ. ಬೇಗ ಬಿತ್ತನೆ, ಎಷ್ಟು ಬೇಗ ನಾವು ಬೀಜ ಬಿತ್ತನೆ ಮಾಡಿದ್ದೇವೆ ಅಷ್ಟು ಮಳೆಗಾಲದ ಲೆಕ್ಕದಲ್ಲಿ. ಆದ್ರೆ ಮಳೆ ಉಂಟಲ್ಲ, ಆದ್ರೆ ಮಳೆಯ ಟೈಮ್ ಅಲ್ಲಿ ಬೀಜ ಹಾಕಿದ್ರೆ ಒಳ್ಳೇದು, ಮುಂಚಿನಿಂದ ಬಂದ ಪದ್ಧತಿ.
ಇದು ಯಾವ್ದು ಬೀಜ ಅಂದ್ರೆ ಇದು ಸುಗ್ಗಿ ಅಂತ ಕೆಲವು ಉಂಟಲ್ಲ, ಇದು ಯಾವ್ದು ಈಗ? ಇದು ಕಾರ್ತಿ ಹೇಳುದು. ಕಾರ್ತಿ ಹೇಳುದು. ಕಾರ್ತಿ ಈಗ 1 ಎಕರೆಯಲ್ಲಿ ಎಷ್ಟು ಬೀಜ ಬಿತ್ತನೆ ಹಾಗೆ ಎಂತಾದ್ರೆ ಉಂಟ ಲೆಕ್ಕ? ಉಂಟು. ಮೊದಲಿನ ಕಾಲದಲ್ಲಿ 1 ಎಕರೆಯಲ್ಲಿ 3 ಕಲಸೆ ಅಂತ ಹೇಳ್ತೇವೆ. 3 ಕಲಸೆ. 3 ಕಲಸೆ ಬೀಜ ಬೀಳ್ತೇವೆ. ಈಗ ಅಲ್ಲ, ಈಗ ಹೊಸ ಬೀಜಗಳು ಬಂದಿದ್ದೇವೆ. ಓಕೆ ಓಕೆ. ಈಗ ನಾವು ಕಜಜಯ ಇದು 1 ಎಕರೆಗೆ ನಾವು 2 ಕಲಸೆ ಬೀಜ ಬಿತ್ತನೆ ಮಾಡುದು. ಓಕೆ. ಇದು ನಿಮ್ದೇ ಇಲ್ಲ ನೀವು ಹೊರಗಿಂದ ತರ್ತೀರಾ? ಇಲ್ಲ, ನಾವು ಇದು ಬಿತ್ತನೆ ಮಾಡಿ ಆ ಲಾಸ್ಟ್ಗೆ ಒಳ್ಳೆ ಬೀಜವನ್ನು ನೋಡಿ ಒಳ್ಳೆ ಬೆಳೆದ ಭತ್ತವನ್ನು ನಾವು ರೆಡಿ ಮಾಡಿ ಒಣಗಿಸಿ ಒಟ್ಟು ಮಾಡಿ ನೀವು ಇಡ್ತೀರಿ. ಒಳ್ಳೆ ಬಿಸಿಲು ಮಾಡಿ ಅದನ್ನು ರೆಡಿ ಮಾಡಿ ಇಡ್ತೀವಿ ಬೇಸಿಗೆ ಕಾಲದಲ್ಲಿ. ಓಕೆ. ಇದು ಈಗ ಬೀಜ ಬಿತ್ತನೆ ಮಾಡಿದ್ಮೇಲೆ ಎಷ್ಟು ತಿಂಗಳಲ್ಲಿ ಅದಕ್ಕೆ ಭತ್ತ ಬರ್ತದೆ? ಇದು ಬರ್ತದೆ ಏನಂದ್ರೆ ಇದು 4 ತಿಂಗಳು ಕಜಜೆ ನಾವು ಮಾಡುದು ಬಿದ್ದೆ ಕಜಜೆ ಅಂತ. ಇದಕ್ಕೆ 120 ದಿವಸ ಆಗ್ಬೇಕು. 120 ದಿವಸ ಆಗ್ಬೇಕು. ಓಕೆ. ಏನಂದ್ರೆ ಅದು 90 ದಿವಸದಲ್ಲಿ ತೆನೆ ಹಾಕ್ಲಿಕ್ಕೆ ಶುರು ಆಗ್ತದೆ. ತೆನೆ ಬರ್ತದೆ. ತೆನೆ ಬಂದು 1 ತಿಂಗಳ ನಂತರ ಕಟಾವ್ಗೆ ರೆಡಿ ಆಗ್ತದೆ. ಕಟಾವ್ಗೆ ನಾವು ಆಲ್ರೆಡಿ ಕಟಾವ್ದು ವಿಡಿಯೋ ಮಾಡಿದ್ದೇವೆ. ಸೊ ನೀವು ನೋಡ್ಬಹುದು, 3rd ವಿಡಿಯೋ ಆಲ್ರೆಡಿ ಮಾಡಿದ್ದೇವೆ. ಇದೀಗ ಹೇಗೆ ಬಿತ್ತನೆ ಮಾಡುದಂತ. ಮತ್ತೆ ಸರ್, ಎಷ್ಟು ನೀರು ಇಡ್ಬೇಕು ಬಿತ್ತನೆ ಮಾಡುವಾಗ? ನಾವು ಏನಂದ್ರೆ ಮಳೆಗಾಲದಲ್ಲಿ ನೀರು ಇರ್ಲೇಬೇಕು. ಒಂದು ಅಂದಾಜು ಮಟ್ಟದಲ್ಲಿ ನೀರು ಇಡ್ತೇವೆ ಗದ್ದೆಯಲ್ಲಿ ನಾವು. ಮಳೆ ಬರದಿದ್ದರೆ ಒಂದು 10-15 ದಿವಸ ಮಳೆ ಇದ್ರೆ ಏನಾದ್ರು ಈ ಕಾರ್ತಿ ತಿಂಗಳಲ್ಲಿ ಈ ಮಣ್ಣಿನ ಪಸೆಯಲ್ಲಿ ರೆಡಿ ಆಗ್ತದೆ. ಓಕೆ. ನಾವು ಮಳೆಯನ್ನೇ ನಂಬಿ ಸಾಗುವಳಿ ಮಾಡುದು ಈ ಟೈಮ್ ಅಲ್ಲಿ. ಹಾಗೆ ಮಳೆ ಬರ್ಲಿಲ್ಲ ಅಂದ್ರೆ ನಿಮ್ಗೆ ಲಾಸ್. ಇಲ್ಲದ್ರೆ ಪಂಪಿನ ನೀರು ಹಾಕ್ತೇವೆ. ಏನಾದ್ರೂ ಕಾರ್ತಿಗೆ ಈ ಟೈಮ್ ಸಾಗುವಳಿಗೆ ಮಳೆಯ ನೀರೇ ಉತ್ತಮ. ಓಕೆ. ಮತ್ತೆ ಈಗ ಇದು ಬಿತ್ತನೆ ಆದ್ಮೇಲೆ ಕೂಡ ಇನ್ನೊಮ್ಮೆ ನೀರು ಹಾಕ್ತೀರಾ ಇಲ್ಲ ಇರ್ಬೇಕಾದ್ರಲ್ಲಿ? ಅದ್ರಲ್ಲಿ ನೀರು ಇರ್ಲೇಬೇಕು ಇನ್ನು. ಓಕೆ. ಲೆಕ್ಕಾದ್ರೆ ನೀರು ಯಾವತ್ತೂ ಕಮ್ಮಿ ಆಗ್ಬಾರ್ದು. ಬಿತ್ತನೆ ಆಗಿ ಒಂದು 110 ದಿವಸ ನೀರು ಬೇಕೇ ಬೇಕು. ಇದಕ್ಕೆ ಪ್ರಾಣಿ ಪಕ್ಷಿಗಳಿದ್ದು ಉಪದ್ರ ಉಂಟಾ? ಮೊದ್ಲು ಏನು ಉಪದ್ರ ಇರ್ಲಿಲ್ಲ ನಮ್ಗೆ. ನಾವು ಚಿಕ್ಕನಿಂದ ಇರುವಾಗ ಈಗ ಹಂದಿಗಳದ್ದು ಈಗ ಗೊತ್ತುಂಟ, ಬೇಕಾದಷ್ಟು ನಮ್ಮ ಸುತ್ತಮುತ್ತಲಿನ ನವಿಲಿನ ಜಾಸ್ತಿ ಉಪದ್ರ ಶುರು ಆಗಿದೆ. ಅದಕ್ಕೆ ನೀರು ಬೇಕೇ ಬೇಕು. ಅದಕ್ಕೆ ಎಂತಾದ್ರೆ ಪ್ರಿಸರ್ವ್ ಅಂದ್ರೆ ಎಂತ ಮಾಡ್ಬೋದು ಹಾಗೆ ಬರದಾಗೆ? ಬರದಾಗೆ ಏನು ಮಾಡುದು? ಈಗ ನವಿಲುಗಳನ್ನು ಏನು ಮಾಡ್ಲಿಕ್ಕೆ ಆಗಲ್ವಾ? ಅದು ಅವುಗಳ ಮೇವು ತಿನ್ಲಿಕ್ಕೆ ಬರ್ತವೆ. ನಾವು ಓಡಿಸುದು, ಮತ್ತೇನ್ ಮಾಡುದು? ಅದಕ್ಕೆ ಅಂತ ಹಿಂದೆ ಇಡ್ಬೇಕಾ? ಅಂದ್ರೆ ಈಗ ಬಿತ್ತನೆ ಮಾಡಿದ್ಮೇಲೆ 24 ಗಂಟೆ ಅದರ ಹಿಂದೆನೆ ಇರ್ಬೇಕಾ? ಅದ್ರ ಕೆಲಸ ಉಂಟು ಹಾಗೆ? ಯಾವ್ದರದ್ದು? ಬಿತ್ತನೆ ಆದ್ಮೇಲೆ ದಿವಸಕ್ಕೆ 1 ಸಲ ಗದ್ದೆ ಸುತ್ತ ಬರ್ಲೇಬೇಕು ಕ್ರಮ ನಮ್ದು. ದಿವಸಕ್ಕೆ 1 ಸಲ ಗದ್ದೆ ಸುತ್ತ ಬಂದ್ರೆ ನೀರು ಹೋಗಿದೆಯಾ ನೀರು ಇಲ್ವಾ ಅದನ್ನು ನೋಡ್ತಾ ಇರ್ಬೇಕು. ಹಾಗೆ ನೋಡ್ತಾ ಇದ್ದೇವೆ ನಾವು. ಪ್ರತಿ ಒಂದು ಗದ್ದೆಯಲ್ಲೂ ಸುತ್ತ ಬರ್ತಾ ಇದ್ದೇವೆ ನಾವು ದಿವಸಕ್ಕೊಂದ್ಸಲ. ಇನ್ನು ಸರ್, ಇಲ್ಲಿ ಬಾರ್ಡರ್ ತರ ಕಾಣ್ತದೆ ನಂಗೆ, ಇದು ಯಾಕೆ ಮಾಡುದು ಹಾಗೆ? ಈಗ ಕೆಲವು ಕಡೆ ಬಾರ್ಡರ್ ತರ ಕಾಣ್ತೇವೆ, ಅದು ಯಾಕೆ ಮಾಡುದು? ಅದು ಏನಂದ್ರೆ ಗದ್ದೆ ನಾವು ಸೈಡ್ ಅಲ್ಲಿ ಹುಲ್ಲು ಬರ್ತದಲ್ಲ, ಹುಲ್ಲು ಬರುವಾಗ ನಾವು ಹಾರೆಯಿಂದ ಬರಿಗೆತ್ತುದು ಅಂತ ಹೇಳ್ತೇವೆ. ಅದು ಮಾಡಿ ಆಮೇಲೆ ಗದ್ದೆಯ ನೀರಿನಲ್ಲಿ ಒಂದ್ಸಲ ಉಳುಮೆ ಆದ್ಮೇಲೆ ಮಣ್ಣು ಇಡ್ತೇವೆ. ಯಾಕೆಂದ್ರೆ ನೀರು ಹಿಂಗುತ್ತದೆ ಹೊರಗೆ, ಹಿಂಗಬಾರ್ದಂತ ಮಣ್ಣು ಇಡುದು ನಾವು. ಹಾಗೆ. ಇದು ಯಾವ್ದು ಮಣ್ಣು ಇದಕ್ಕೆ ಸುಟೇಬಲ್? ಒಳ್ಳೆ ಮಣ್ಣು ಹಾಗೆಲ್ಲ ಎಂತಾದ್ರೆ ಉಂಟಾ? ಮಣ್ಣು ಅಂದ್ರೆ ಮೊದಲಿನವರು ನಮ್ಮ ತಾತಂದ್ರು ರೆಡಿ ಮಾಡಿಟ್ಟ ಮಣ್ಣು, ಇದು ಒಳ್ಳೆ ಮಣ್ಣು ಅಂತ. ಆ ಮಣ್ಣನ್ನೇ ನಾವು ಯೂಸ್ ಮಾಡ್ತಿದ್ದೆ. ಹಾಗೆ ಇದ್ರಲ್ಲಿ ಈಗ ನೀವು ಇಷ್ಟು ಬಿತ್ತನೆ ಮಾಡಿದ್ಲಿ, ಇಷ್ಟು ಎಕರೆಯಲ್ಲಿ ಎಷ್ಟು ಫಲ ಬರ್ತದೆ? ಎಷ್ಟು ತಿಂಗಳಲ್ಲಿ ಎಷ್ಟು ಫಲ ಬರ್ತದೆ? ನಮ್ದು ಒಂದು 6 ಎಕರೆ ಟೋಟಲ್ ಉಂಟು. 3 ಪಾಲಿದ್ದು. ಸಾಧಾರಣ ನಮ್ದು ಒಂದು 60ರಿಂದ 70 ಕ್ವಿಂಟಲ್ ಮೇಲೆ ನಿರೀಕ್ಷೆ. 70 ಕ್ವಿಂಟಲ್ ತನಕ ಆಗ್ತದೆ ವರ್ಷದಲ್ಲಿ? ಒಂದು ಜಾಸ್ತಿ ಅಂದ್ರೆ ಎಷ್ಟು ವರ್ಷದಲ್ಲಿ ಎಷ್ಟಾಗಿದೆ? ಯಾವ ಇಯರ್ ಅಲ್ಲಿ ಎಷ್ಟಾಗಿದೆ? ಮೊದ್ಲು ಮಳೆ ಬಂದ್ರೆ, ಒಳ್ಳೆ ಮಳೆ ಬಂದ್ರೆ ಈಗಿನ ಬೀಜದ ಬಿತ್ತನೆ, ಈಗಿನ ಕೆಲವು ಬಿತ್ತನೆ ಬೀಜಗಳು ಬೇರೆ ಬೇರೆ ರೀತಿಯಾದ ಹೈಬ್ರಿಡ್ ಬಂದಿದೆ. ಆಮೇಲೆ ಸ್ವಲ್ಪ ಜಾಸ್ತಿ ಬಿತ್ತನೆ, ಖರ್ಚು ಜಾಸ್ತಿ. ಫಲವು ಜಾಸ್ತಿ. ಅಂದ್ರೆ ಎಷ್ಟು ಆಗಿದೆ ಅಂತ? ಈಗ 70 ಕ್ವಿಂಟಲ್ ಹೇಳಿದ್ರಿ, ಇದ್ರ ಮೊದಲು ಅದ್ರಗಿಂತ ಜಾಸ್ತಿ ಆಗಿದೆ? 70 ಟೋಟಲ್ ಒಂದು 80 ಕ್ವಿಂಟಲ್ ತನಕ ಆಗಿದೆ. ಓಕೆ. ಇದನ್ನ ನೀವು ಎಂತ ಮಾಡ್ತೀರಿ? ಎಲ್ಲಿ ಕೊಡ್ತೀರಿ? ಮನೆಗೆ ಇಡ್ತೀರಾ? ಎಂತ ಹೊರಗೆ ಕೊಡ್ತೀರಾ? ನಾವು ಏನು ಕಟಾವು ಮಾಡುವ ಟೈಮ್ ಅಲ್ಲಿ ಕಟಾವು ಮಾಡಿ ಆಮೇಲೆ ಒಣಗಿಸಿ ಆಮೇಲೆ ಅದನ್ನು ಭತ್ತವನ್ನು ಕ್ಲೀನ್ ಮಾಡಿ ಆಮೇಲೆ ಗೋಣಿಯಲ್ಲಿ ಹಾಕಿ ನಾವು ಮಿಲ್ಲಿಗೆ ಕೊಡುದು. ನಮ್ಮ ಭತ್ತದಿಂದ ನಾವೇ ಅಕ್ಕಿ ಮಾಡಿ ತರುವುದು. ಓಕೆ. ನಿಮ್ಗೆ ಮನೆಗೋಸ್ಕರ ನೀವು ಇಡ್ತೀರಿ ಪ್ಲಸ್ ಮಿಲ್ಲಿಗೆ ಕೊಡ್ತೀರಿ?
ಇಲ್ಲದೆ ನಮ್ಮ ಬದಿಯವರಿಗೆ ಕೇಳಿದವರಿಗೆ ಕೊಡ್ತೇವೆ, ಸ್ವಲ್ಪ ಖರ್ಚಾದದ್ದು ಓಕೆ ಲೆಕ್ಕದಲ್ಲಿ ಕೊಡ್ಲಿಕ್ಕೆ ಕೊಡ್ತೇವೆ. ಹಾ. ಆಮೇಲೆ ನಮ್ಮ ಮನೆಯವರು ಎಲ್ಲ ಬರ್ತಾರೆ, ಕುಟುಂಬದವರು, ಅವರಿಗೆ. ಓಕೆ ಓಕೆ. ಈಗ ಮಿಲ್ಲಲ್ಲಿ ಒಂದು ಎಷ್ಟು ಕೊಡ್ತಾರೆ ಒಂದು ಅಂದಾಜಿ? ಮಿಲ್ಲಲ್ಲಿ ಲೆಕ್ಕಾದ್ರೆ 70%, ಅವರು ಒಂದು 68%, ಓಕೆ 65 ಈಗ ಶುರು ಆಗಿದೆ. ಹಾಗೆ ಸರಿ ಸರ್. ಇನ್ನು ಅದು ಮಧ್ಯದಲ್ಲಿ ನಾನು ನೋಡಿದೆ ಅಲ್ಲಿ ಈಗ ಇಟ್ಟಿದ್ದಾರೆ, ಅದು ಯಾಕೆ ಇಟ್ಟಿದ್ದಾರೆ? ಅದು ಮುಂಚಿನ ಕಾಲದಿಂದಲೂ ಬಂದ ಪದ್ಧತಿ. ಹಾ. ಯಾಕಂದ್ರೆ ನಾವು ಕೋಣ ಎತ್ತುಗಳಲ್ಲಿ ದುಡಿಮೆ ಮಾಡುವಾಗ, ಓಕೆ ಹೊಲವನ್ನು ದುಡಿಮೆ ಮಾಡುವಾಗ ಆ ಹೊತ್ತಲ್ಲಿ ಒಂದು ಗದ್ದೆಯಿಂದ ಒಂದು ಗದ್ದೆ ಹೋಗಿದ್ರೆ ಬಿತ್ತನೆ ಬೀಜ ಮಾಡಿದ್ದಕ್ಕೆ ಅದೊಂದು ಗುರುತು. ಓಕೆ, ಹಾಗೆ ಇಡುವುದು. ಹಾಗೆ ಒಂದು ಗುರುತು ಇಟ್ರೆ ಆ ಗದ್ದೆಯಲ್ಲಿ ಯಾರು ಹೋಗುದು ನಡ್ಕೊಂಡು ಹೋಗ್ಲಿಕ್ಕಿಲ್ಲ, ಕೋಣಗಳನ್ನು ಸಹ ಕೊಂಡೋಗ್ಲಿಕ್ಕಿಲ್ಲ, ದನಗಳು ಯಾವ್ದು ಹೋಗ್ಲಿಕ್ಕೆ ಬಿಡುವುದಿಲ್ಲ. ಓಕೆ ಓಕೆ, ಹಾಗೆ ಇಡ್ಬೇಕು. ಬಿತ್ತನೆ ಮಾಡಿದ ಅದೊಂದು ಗುರುತ ಅದು. ಇಲ್ಲದ್ರೆ ಬಿತ್ತನೆ ಮಾಡಿದ ಗೊತ್ತಾಗುದು ನಾವು 10-15 ದಿವಸ ನಂತರ, ಮೊಳಕೆ ಬಂದ ಮೇಲೆ, ಸಸಿ ಆದ್ಮೇಲೆ, ಆಮೇಲೆ ನೇಜಿ ಆದ್ಮೇಲೆ ಗೊತ್ತಾಗುದು. ಓಕೆ. ಮತ್ತೆ ನೀವು ಮಾಡುದ ಇಲ್ಲ ಬೇರೆಯವ್ರ ಕೆಲಸದವ್ರಿಗೆ ಇಟ್ಟಿದ್ದೀರಾ ಇದು ಕೆಲಸ ಮಾಡ್ಲಿಕ್ಕೆ? ಈಗಿನ ಕಾಲದಲ್ಲಿ ಕೆಲಸದವರು ಸಿಗುದಿಲ್ಲ, ನಾವೇ ಜಾಸ್ತಿಯಾಗಿ ದುಡಿಮೆ ಮಾಡುದು. ಓಕೆ. ಆಗ ಕರೀತೇವೆ, ಬರ್ತಾರ. ಕೆಲಸದವ್ರು ಇಟ್ರೆ ಸ್ವಲ್ಪ ಖರ್ಚು ಜಾಸ್ತಿ. ಇಲ್ಲಾದ್ರೆ ನಾವು ನೆರೆಕರೆಯವರು ಅದಲು ಬದಲು, ಈಗ ರಾಮಣ್ಣ ಅವರು ಬಂದಿದ್ದಾರೆ, ಅವರಿಗೆ ನಾವು ಹೋಗ್ತೇವೆ, ಅವರು ನಮ್ಗೆ ಬರ್ತಾರೆ. ಓಕೆ, ಹಾಗೆ ಅದು ಬದಲು ಮಾಡ್ತಾ ಇದ್ದೇವೆ. ಓಕೆ, ಹಾಗೆ ಹೆಲ್ಪ್ ಮಾಡ್ತೇವೆ. ಸರಿ, ವ್ಯೂವರ್ಸ್ ಅವರಿಗೆ ಇನ್ಫಾರ್ಮೇಶನ್ ಸಿಕ್ಕಿದೆ ಅಂತ ಎನಿಸ್ತೇನೆ. ಸೊ ಎಂತ ಇದ್ರೆ ಇನ್ನು ಕಮೆಂಟ್ ಹಾಕಿ. ಈ ವಿಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತಿದ್ದೇನೆ. ಸೊ ಇದೀಗ ಟ್ರೆಡಿಷನಲ್ ಆಗಿ ಮಾಡುದು, ಈಗ ಮಾನ್ಸೂನ್ ಅಲ್ಲೇ ಮಾಡುದಿದ್ದು. ಸೊ ಇದು ಈ ವಿಡಿಯೋ ಈಗ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಆದಷ್ಟು ಜನರಿಗೆ ಶೇರ್ ಮಾಡಿ. ಸರ್ ಮತ್ತೆ ನಿಮ್ಮ ಟೈಮ್ ಮತ್ತೆ ಇನ್ಫಾರ್ಮೇಶನ್ ತುಂಬಾ ಥ್ಯಾಂಕ್ಸ್. ಸೊ ನಿಮ್ಗೆಲ್ಲರಿಗೂ ಥ್ಯಾಂಕ್ಸ್. ರಾಮನ್ ಶೆಟ್ಟಿ ಅವರು ತುಂಬಾ ಥ್ಯಾಂಕ್ಸ್ ಎಲ್ಲರಿಗೂ. ನಿಮ್ಗೆ ಸಹ ಥ್ಯಾಂಕ್ಸ್ ಸರ್, ನಿಮ್ಗೆ ಸಹ ತುಂಬಾ ಥ್ಯಾಂಕ್ಸ್. ಸೊ ಈ ಐಡಿಯಾಸ್ ವಿತ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್, ಬೆಲ್ ಐಕಾನ್ ಒತ್ತಿ. ಇನ್ನು ನಾನು ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗುತ್ತೇನೆ. ಬಾಯ್.